ಕೆಲವರು ಅಂತಾರೆ, ನಿಂಗೆ ಬುದ್ಧಿ ಇಲ್ವೇನಯ್ಯ, ನಿಂಗೆ ಹೇಳ್ಬೇಕ, ನಿಂಗೆ ಗೊತ್ತಾಗಲ್ಲ ಇಷ್ಟೆಲ್ಲ ಅಂತಾರಲ್ಲ. ಹಾಗಾದ್ರೆ ಮೋಕ್ಷಕ್ಕೂ ಅದೇ, ಉದ್ಧಾರ ಆಗ್ಲಿಕ್ಕೂ ಅದೇ. ದೇವರು ಯಾರಿಗೂ ಕೊಡದ ವಿಚಿತ್ರವಾದ ಒಂದು ಬುದ್ಧಿಶಕ್ತಿ, ಧೀಶಕ್ತಿ, ಯೋಚನಾ ಶಕ್ತಿ, ಅದನ್ನ ಭಗವಂತ ಮನುಷ್ಯನಿಗೆ ಕೊಟ್ಟಿದ್ದಾನೆ. ಅದರಿಂದ ಅವ್ರಿಗೆ ಅವರೇ ಉದ್ಧಾರ ಆಗ್ಬೇಕೇ ವಿನ ಯಾರಿಗ್ಯಾರು ಉದ್ಧಾರ ಆಗಲ್ಲ. ಇದು ಹೇಳೋದನ್ನ ಕೇಳಿದ್ರೆ ಆಶ್ಚರ್ಯ ಅನ್ಸತ್ತೆ. ಅಲ್ಲ, ಅವ್ರಿಗವ್ರೇ ಉದ್ಧಾರ ಆಗೋದಾದ್ರೆ ಈ ಮೇಷ್ಟ್ರು, ಗುರುಗಳು, ಸ್ಕೂಲು, ಪಾಠಶಾಲೆ, ಟೆಕ್ಸ್ಟ್, ನಿಮ್ ಪುರಾಣ ಇವೆಲ್ಲ ಯಾಕೆ ಬೇಕಿತ್ತು ಆಚಾರ್ಯ? ಅಲ್ಲ, ಇದೊಂದು ಕ್ರಮ. ಗುರುಗಳಲ್ಲಿ ಹೋಗಿ ಅಧ್ಯಯನ ಮಾಡಿ ಅಧ್ಯಾಪನ, ಇದೊಂದು ಕ್ರಮ. ನಮ್ಗೆ ಯಾರು ಗುರುಗಳೇ ಸಿಗಲಿಲ್ಲ ಅನ್ನೋರ್ಗೊಂದು ಕ್ರಮ ಬೇಕಲ್ಲ, ಅದು ಕ್ರಮವನ್ನು ಜಗತ್ತಿನಿಂದಲೂ ಕೂಡ ನಾವು ತಿಳಿಯುವಂತ ಸಾಕಷ್ಟು ವಿಷಯಗಳಿದೆ. ಆದ್ರೆ ನಮಗೆ ಪುರುಸೊತ್ತೇ ಇಲ್ಲ. ಏನು ತಲೆ ತಗ್ಗಿಸ್ಕೊಂಡು ಆಫೀಸ್ಗೆ ಹೋಗ್ತೀವಿ, ತಲೆ ಮನೆಗೆ ಬರ್ತೀವಿ, ನಮಗ್ ಗೊತ್ತಾಗದಾಗ ವಯಸ್ಸಾಗತ್ತೆ, ಹೇಳ್ದೆ ಕೇಳದೆ ಅವರು ರಿಟೈರ್ ಮಾಡ್ತಾರೆ, ಅಟೋಗೆಲ್ಲೋ ಆಸ್ಪತ್ರೆಗೆ ಸೇರ್ಬಿಡ್ತೀವಿ, ಹೋಗೇ ಬಿಡ್ತೀವಿ. ನಮ್ ಬ್ಯುಸಿ ಶೆಡ್ಯೂಲ್ ಅಲ್ಲಿ ನಾವ್ ಏನು ನೋಡ್ಲಿಕ್ಕೆ ಆಗ್ಲಿಲ್ಲ. ಈ ಜೀವನವನ್ನ ಅನುಸಂಧಾನ ಪುರಸ್ಸರವಾಗಿ ಅನುಭವಿಸ್ಲಿಕ್ಕೆ ಸಾಧ್ಯವೇ ಆಗಿಲ್ಲ.